ಏನ್ರ ಮಾಡ್ತಾ ಇದೀಯಾ? ಗೋಡಿಸ್ಕೊಂತೀವಿ ಬನ್ನಿ. ಏನ್ ಮಾಡೋದು? ಎಲ್ಲ ಮುಗ್ದಾಯ್ತು ಬನ್ನಿ. ಕೈ ಬಂದು ತಾಳಿ ಕಟ್ ಮಾಡಿ ಬೆಂಕಿ ಹಚ್ಚಿರಿ. ಆ ಬೇವನ್ನ ಕಟ್ ಮಾಡಿ. ಇದೇನಿದು? ಬೆಂಕಿ ಹಚ್ಚಿ ಒಲೆ ಹಚ್ಚಿ. ನೀನೇ ಹಚ್ಚು ಚಿಕ್ಕಪ್ಪ ಒಲೆನಾ. ಅರ್ಶಿನ ಕುಂಕುಮ ಇಕ್ಕಿ. ಅರ್ಶಿನ ಕುಂಕುಮ ಇಟ್ಟು ಹಚ್ಚು. ನೋಡು ಅಲ್ಲೇ ಐತೆ ಅರ್ಶಿನ ಕುಂಕುಮ ಹಚ್ಚಿರಿ. ಬನ್ರಿ. ಸೂಪರ್ 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 ಅಡಿಗೆ ಆಗೋವರೆಗೆ ಇರಬೇಕು. ಅಡಿಗೆ ಆಗೋ ಗಂಟಿರ್ವಿ. ನಮ್ಮ ಸೂಪರ್ ಸ್ಟಾರ್ ಚಿಕನ್ ಇಡ ಪಾತ್ರೆ ಇಡ. ಜಾಸ್ತಿ ಆಗ್ತಿದೆ. ಕಡ್ಡಿ ಹಾಕೋ. ಎಣ್ಣೆ ಹಾಕಿದ್ದೀರಾ? ಎಣ್ಣೆ ಅಲ್ಲ, ಕಡ್ಡಿ ಹಾಕಿ ಕಡ್ಡಿ ಇರ್ರಿ ಮೇಲ್ಗಡೆ. ಅಲ್ಲಿ ಕಡ್ಡಿ ಐತೆ ನೋಡೋ ಖುಷಿ. ಒಂದಿಡೋ ಖುಷಿ ಕಣ. ಮೇಲ್ಗಡೆ ಒಂದಿಡಬೇಕು. ಇರು ಎಲ್ಲರೂ ಇಲ್ಲಿ ಬಂದು ಮತ್ತೆ ಮಕ್ಕಳು ಹಾಕ್ಕೊಡ್ತಾರೆ. ಸರಿ ಅಡಿಗೆ ಮಾಡ್ರಿ. ಗೊಜ್ಜು ಮಾಡ್ಕೊಳ್ಳಿ. ಫಸ್ಟ್ ಗೊಜ್ಜು ಮಾಡ್ಕೊಳ್ಳಿ. ನಾನೇನಿಲ್ಲಪ್ಪ, ಇವರೇ ಮಾಡ್ತಿರೋದು. ಅವನೇನು ಮನೆ ಕೆಲಸದವ್ ನಾನು ಕಸ ಮುಗಿಸ್ಬಿಟ್ಟಿದ್ದೀನಿ. ಮಗ ಹೆಂಗೆ ಹಚ್ತಾನೆ. ಅವನು ಏನೇನೋ ಮಾಡ್ತಾವನೆ. ಹಚ್ಚಕ್ ಬಂದಿರ ನಿಮಗೆ ಪೇಪರ್ ಹಾಕೋದು. ಪೇಪರ್ ಇಕ್ರು ಬನ್ನಿ. ಸೇ ಇದಕ್ಕೆ ಹಚ್ಚು. ಹೊಗೆ ಜಾಸ್ತಿ ಆಯ್ತು ಅದಕ್ಕೆ ಸುಮ್ಮನೆ ಇದಕ್ಕೆ ಹಚ್ಚಲು. ನಮ್ದು ಎಲ್ಲ ಐಟಮ್ ವಿಡಿಯೋ ಮಾಡ್ಕೊಂಡು ಬನ್ನಿ. ಈಗ ನೀವು ಒಲೆ ಹಚ್ಕೊಳ್ಳಿ. ನಮ್ಮ ಪಾಡಿಗೆ ನಾವು ಒಲೆ ಹಚ್ತಾ ಇರ್ತೀವಿ. ಅಷ್ಟು ಬೇಗ ನೀವು ಒಂಚೂರು ತಿನ್ಕೊಬಿಡಿ. ಏನ್ ಮಾಡಿದ್ದೀರಾ? ಸ್ವೀಟ್ ಇದು ರೆಡಿಮೇಡ್. ನೀವು ಮಾಡಿಲ್ಲ. ಕಷ್ಟಪಟ್ಟು ಮಾಡಿದೀವಿ. ನಮ್ಮ ಬೆವರು ಸುರಿಸಿ ಮಾಡಿದೀವಿ. ಅಡಿಗೆ ಮಾಡ್ತಾರೆ. ನಮ್ಮ ಬೆವರು ಸುರಿಸಿ ನಾವು ಮಾಡಿದೀವಿ ಸ್ವೀಟು. ಹಚ್ಚತಾನೆ ಇಲ್ವಲ್ಲೋ. ಹಚ್ಚಿರ ಏನ್ ಪಟ್ನ ಬೇಕು ನಿಮ್ಗೆ? ಬೆಂಕಿ ಪಟ್ನ. ಅವಾಗಿಂದ ಹಚ್ತಾ ಇರೋದೇನು? ಚಿಕ್ಕ ಪಟ್ನ ಬೇಕು. ಈ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕ್ತಿದ್ದೀರಾ? ಏನು ಏನ್ ಮಾಡಿದ್ವಿ? ಅನ್ನ ಲೇಟ್ ಆಯ್ತು. ಸಾಂಬಾರು ಚೆಲ್ಲಾಯ್ತು. ಎಲ್ಲ ಹಚ್ಚಿ ಎಲ್ಲ ವೇಸ್ಟ್ ಆಯ್ತು. ತೆಗಿರೋ ಫಸ್ಟ್ ಬಾಡ್ಲಿನ. ಜೋಳ ಕುಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಗೊಜ್ಜು ಮಾಡಕ್ಕೆ ಬಟ್ರಿಗೆ ಸೈಡ್ ಬಿಡ್ತದೆ. ಶೂ ಸೈಡ್ ಹೋಗಮ್ಮ. ಸ್ವಲ್ಪ ಎದ್ದೋಳಮ್ಮ. ಗೊಜ್ಜು ಮಾಡೋದು ನಾನೇ. ಸೈಡ್ ಕೊಡ್ರಲ್ಲೇ. ಸೌಟೆ ಎತ್ಕೊಂಡಿಲ್ಲ. ಇಲ್ಲ ಐತೆ ಬಸ್ಕೊಂಡು ನಿಂತಿದ್ದೆ. ಇಲ್ಲಿ ಯಾರೇ ಬಂದು ಆಟ ಆಡ್ಲಿ ಹಿಂಗೆ ಅಂತ ಇರ್ತಾರೆ. ಚಿಕ್ಕಮ್ಮ ಅಲ್ಲ ಚಿಕ್ಕಮ್ಮ, ಯಾವಾಗಲೇ ಯಾರೇ ಬಂದು ಆಟ ಆಡ್ಲಿ ಏನಂತೆ ಇರಿ ಚಿಕ್ಕಪ್ಪ. ಮಕ್ಳು ಆಟ ಆಡ್ಲಿ ಏನ್ ಕಿಚ್ಕೊಂತಾನೆ ಇರ್ತಾರೆ. ಬಾಯಿ ಮುಚ್ಚು. ಮಕ್ಳು ಅಂದ್ರೆ ಯಾರು ಕಿಚ್ಚಿ ಅಲ್ವಾ? ಹೋಗ ಕಡೆ ದೊಡ್ಡ ಚಿಕ್ಕವ್ರನ್ನು ಗೊತ್ತಾಗಲ್ಲ. ಒಳಗಡೆ ಹೋಗ. ಐ ಒಳಗಡೆ
ಐ ಅದೇ ನೀನು ನೋಡಿ ಬಂದಿರೋದೇನು ನೀನು ಹ್ಞೂ ಎತ್ತ ಅದಲ್ಲ ಏನಪ್ಪ ಮಾರಲ್ ಆಫ್ ದಿ ಸ್ಟೋರಿ ಅಂದರೆ ಇದು ಮಕ್ಕಳಾಟ ಆಡ್ತಾಯಿದ್ರು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅದು ಗೊತ್ತಾಯ್ತು ತುಂಬ ಸೀರಿಯಸ್ ಮ್ಯಾಟ್ರು. ಮಕ್ಕಳೇನೋ ಆಡೋ ಟೈಮಲ್ಲಿ ಬೆಂಕಿ ಹಚ್ಕೊಂಡ್ರೆ ಅನ್ನೋದು. ಅದಕ್ಕೆ ಹಳೆ ಮನೆ ಅಕ್ಕ ಬಂದು ಬೈದರು. ಆ ಹುಡುಗಿ ಇನ್ನೊಂದು ಹುಡುಗಿ ನಮ್ಮ ಮನೆ ಪಕ್ಕದ ಹುಡುಗಿ ಸ್ವಲ್ಪ ಗೊತ್ತಾಗಿಲ್ಲ ಆ ಹುಡುಗಿಗೂ. ಅವಳು ಏನೋ ನನಗೆ ಏನೋ ಇದು ಹೇಳ್ತಿದ್ದಾರೆ ಬೈತಿದ್ದಾರೆ ಅಂತ ಅಂದ್ಕೊಂಡು ಆ ಹುಡುಗಿ ಜಗಳ ಮಾಡೋಕ್ಕೋಯ್ತು. ನಾನು ಎಲ್ಲರಿಗೂ ಬೈದು ಹೊಡೆದು ನನ್ನ ಮಕ್ಕಳಿಗೆಲ್ಲ ಒಂದೊಂದು ತಲೆ ಮೇಲೆ ಬಿಟ್ಟು ಐ ನಡೀರೋ ಅಂತ ಕಳಿಸ್ದೆ. ಇದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರದ್ದಾಗಿದೆ. ಅವರು ತುಂಬ ಬಂದು ನನಗೂ ಬೈದಿದ್ರು. ನಾನು ಬಾಲಾಟ ಆಡ್ಬೇಕಾದ್ರೆ ಬಂದು ಸಿಮೆಂಟ್ ಹಾಕಿದ್ರು. ನಿಮ್ಮದು ರೋಡು ನಾನು ಆ ಥರ ಬಿಲ್ಡಪ್ ತೊಗೊಂಡು ಅವ್ರ ಹತ್ರ ಜಗಳ ಮಾಡಿದ್ದೆ. ಆದರೆ ಅವ್ರ ಮಕ್ಕಳಿಬ್ರು ನನಗೆ ತುಂಬ ಚೆನ್ನಾಗಿ ಅಕ್ಕ ಅಕ್ಕ ಅಂತ ಮಾತಾಡ್ಕೊಂಡು ಅವ್ರ ಜೊತೆಲಿದ್ದು. ನಾವು ಅಕ್ಕ ಅಕ್ಕ ಅಂತ ಅಂದ್ಕೊಂಡು ಓಡಾಡ್ಕೊಂಡು ಅವ್ರ ಹಿಂದೆಗಡೆ ಇದ್ದೋ. ಅದಾದ ಜಗಳ ಆದಮೇಲೆ ಅವ್ರ ಹತ್ರ ಮಾತಾಡೋಕ್ಕೂ ಆಗಲಿಲ್ಲ. ಒಂಥರ ಬೇಜಾರಾಗೋಯ್ತು. ಅಕ್ಕನ ಮದುವೆಗೂ ಕರೆದಿದ್ರು, ಹೋಗೋಕ್ಕಾಗಿಲ್ಲ. ಅವರು ಪಾಪ ನನ್ನ ಜಗಳ ಆಡಿದ ಆಂಟಿನೇ ಬಂದು ಹೇಳಿದ್ರು. ಒಂಥರ ಚಿಕ್ಕ ವಯಸ್ಸಲ್ಲಿ ಮಾಡೋ ತಪ್ಪುಗಳು ಗೊತ್ತಾಗೋದಿಲ್ಲ. ಸೊ ಆದಮೇಲೆ ದೊಡ್ಡವರು ಆದಮೇಲೆ ಗೊತ್ತಾಗುತ್ತೆ. ಅರ್ಥ ಆಗೋಷ್ಟರಲ್ಲಿ ಅರ್ಧ ಏಜು ಮುಗ್ದೋಗಿರುತ್ತೆ. ಏನಂದರೆ ಯಾವಾಗಲೂ ನಾವು ಮಾಡೋ ತಪ್ಪುಗಳು ಸಣ್ಣ ತಪ್ಪು ಚಿಕ್ಕ ವಯಸ್ಸಲ್ಲಿ ಅದೇನೂ ಅನಿಸಲ್ಲ. ಅದು ದೊಡ್ಡವರಾದಮೇಲೆ ಅದು ದೊಡ್ಡದು ಅಂತ ಅನ್ನಿಸ್ದಾಗ ಆಗೋ ಬೇಜಾರಿದೆಯಲ್ಲ, ಅದು ತುಂಬ ಒಂಥರ ಹಿಂಸೆ ಅನಿಸುತ್ತೆ. ನಾನು ನಿಜವಾಗ್ಲೂ ಅದು ಅವಾಗೆಲ್ಲ ಅವ್ರ ಹತ್ರ ಗಲಾಟೆ ಮಾಡಿದಾಗ ಹೆಂಗಿತ್ತು ಅಂದರೆ ಆ ಸಿಚುವೇಶನ್ ಹೇಳೋಕ್ಕಾಗಲ್ಲ. ಈಗ ಅದು ಮರಿತೀನಿ ಅಂದರೂ ಮರೆಯೋಕ್ಕಾಗ್ತಿಲ್ಲ. ಸೊ ಏನು ಮಾಡೋದು, ಇದೆಲ್ಲ ಚಿಕ್ಕ ವಯಸ್ಸು ನೆನಪಾಯಿತು. ಹಾಗಾಗಿ ಸ್ಮಾಲ್ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹೊಸ ಹುಡುಗ ಪ್ರತಿಭೆ ಬೆಳೆಸಿ ಉಳಿಸಿ. ಟೇಕ್ ಕೇರ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಾಯ್ ಬಾಯ್.